ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ. ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಕಾಲ್ 8792453315. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಬೀದಿ ನಾಯಿಗಳಿಗೆ ಕಡಿವಾಣ ಎಂದು ಚಿಂತಾಮಣಿ ನಗರದಲ್ಲಿ, ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಕ್ಷೇತ್ರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲು ನಗರಸಭೆ ವಿಫಲವಾದ ಪರಿಣಾಮ ಇಂದು ನಾಯಿಗಳು ನಗರದ ಯಾವುದೇ ಬಡಾವಣೆಯಲ್ಲಿ ನೋಡಿದರೂ ಹಿಂಡುಗಟ್ಟಲೆ ಓಡಾಡುತ್ತಿವೆ. ನಗರಸಭೆ ಕೆಲವೇ ಬೀದಿ ನಾಯಿಗಳಿಗೆ ಕಳೆದ 6-7 ವರ್ಷಗಳ ಹಿಂದೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದನ್ನು ಬಿಟ್ಟರೆ ಪ್ರತಿ ವರ್ಷ ಸಂತಾನಹರಣ ಚಿಕಿತ್ಸೆಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಲು ಕಾರಣವಾಗಿದೆ. ನಗರದಲ್ಲಿ ಇಂದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಬೀದಿ ನಾಯಿಗಳಿಗೆ ನಗರದ ಜನತೆ ದಿನನಿತ್ಯ ಪ್ರಾಣವನ್ನು ಪಣಕ್ಕಿಟ್ಟು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕತ್ತಲಾದರಂತೂ ಬೀದಿ ನಾಯಿಗಳ ಓಡಾಟ ಅತಿಯಾಗಿರುತ್ತದೆ. ವಾಹನ ಸವಾರರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸುವುದು ಸರ್ವೇ ಸಾಮಾನ್ಯವಾಗಿದೆ. ನಗರದ ಕಡಿಮೆ ಮನೆಗಳಿರುವ ಬಡಾವಣೆ, ಅದರಲ್ಲೂ ನಗರದ ಪ್ರತಿಷ್ಠಿತ ಬಡಾವಣೆ ಎಂದು ಹೆಸರು ಪಡೆದಿರುವ ನಗರದ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ರಾಜೀವ್ ನಗರ ಬಡಾವಣೆಯಲ್ಲಿಯೇ ನಾಯಿ ಹಾವಳಿ ಹೆಚ್ಚಾಗಿದ್ದು, ಇನ್ನು ನಗರದ ಇತರೆ ಬಡಾವಣೆಗಳಲ್ಲಿ ಎಷ್ಟು ನಾಯಿಗಳ ಹಾವಳಿ ಇರಬಹುದೆಂದು ಊಹಿಸಬೇಕಾಗಿದೆ. ಗುಂಪಾಗಿ ಓಡಾಡುವ ನಾಯಿಗಳ ಸಂಖ್ಯೆ ಜಾಸ್ತಿಯಾಗಿರೋದ್ರಿಂದ ಆಹಾರ ಕೊರತೆಯಾದಾಗ ನಾಯಿಗಳು ಮಕ್ಕಳ ಅಂಗಡಿಯಲ್ಲಿ ತಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಕೈಯಲ್ಲಿ ಎಳೆದುಕೊಂಡು ಹೋಗುತ್ತಿರುವಾಗ ಮತ್ತು ಶಾಲೆಗೆ ಹೋಗುವಾಗ ಕೈಲಿರುವ ತಿಂಡಿಯ ಬ್ಯಾಗ್ಗಳಿಗೆ ಬಾಯಿ ಹಾಕುವ ನಾಯಿಗಳು ಅದನ್ನು ಓಡಿಸಲು ಮುಂದಾದಾಗ ನಾಯಿಯು ಕಚ್ಚೋದ್ರಿಂದ ಗಾಯಗೊಂಡಿರುವ ಉದಾಹರಣೆಗಳು ಸಹ ಜಾಸ್ತಿಯಾಗಿವೆ. ಇನ್ನು ಮನೆಯ ಮುಂದೆ ಗುಂಪಾಗಿ ಓಡಾಡುವ ನಾಯಿಗಳ ನಿಯಂತ್ರಣಕ್ಕೆ ಯಾರಾದರೂ ಮುಂದಾದರೆ ಕೆಲ ನಾಯಿಗಳು ನಿಯಂತ್ರಣಕ್ಕೆ ಮುಂದಾಗುವವರನ್ನು ಗುರಾಯಿಸಿ ಬೊಗಳುವುದನ್ನು ರೂಢಿಸಿಕೊಂಡಿರೋದ್ರಿಂದ ನಗರದಲ್ಲಿ ನಾಯಿಗಳು ಕಂಡರೆ ಭಯಭೀತರಾಗಿದ್ದಾರೆ. ತಾಯಂದಿರು ಮಕ್ಕಳನ್ನು ಮನೆಯ ಮುಂದೆ ಆಟವಾಡಲಿಕ್ಕೆ ಬಿಡಲು ಭಯಪಡುವ ಪರಿಸ್ಥಿತಿ ಇದೀಗ ನಗರದಲ್ಲಿ ನಿರ್ಮಾಣವಾಗಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಪಶುಸಂಗೋಪನಾ ಇಲಾಖೆ ರಾಜ್ಯದ ಎಲ್ಲ ಕಡೆ ಪ್ರಾಣಿಗಳ ಗಣತಿ ಮಾಡುತ್ತಿದ್ದು, ಬೀದಿ ನಾಯಿಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಆದರೆ ನಗರದಲ್ಲಿ ನಾಯಿಗಳನ್ನು ಹಿಡಿದು ಅವುಗಳ ಕಿವಿಗಳಿಗಾಗಲಿ ಅಥವಾ ಇನ್ಯಾವುದಾದರೂ ಭಾಗದಲ್ಲಿ ರಂಧ್ರ ಮಾಡುವುದು, ಇಲ್ಲವಾದಲ್ಲಿ ಏನಾದರೂ ಗುರುತು ಮಾಡುವ ಮೂಲಕ ಅವುಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಆದರೆ ಚಿಂತಾಮಣಿ ನಗರದಲ್ಲಿ ಮಾತ್ರ ಇದುವರೆಗೂ ಆ ಕಾರ್ಯ ಆಗಿಲ್ಲ. ಇನ್ನು ವಿವಿಧ ಸಭೆಗಳಲ್ಲಿ ಆರೋಗ್ಯ ಇಲಾಖೆ ನಾಯಿಗಳು ಕಚ್ಚಿರುವ ಸಂಪೂರ್ಣ ವಿವರಗಳನ್ನು ನೀಡಿ, ಅವಿಭಜಿತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಾಯಿ ಕಚ್ಚಿರುವ ಪ್ರಕರಣಗಳು ಚಿಂತಾಮಣಿ ನಗರದಲ್ಲಿ ದಾಖಲಾಗಿದ್ದು, ಅದರ ನಿಯಂತ್ರಣಕ್ಕೆ ಸಭೆಯಲ್ಲಿ ಆರೋಗ್ಯಾಧಿಕಾರಿಗಳು ಸೂಚಿಸಿದರೂ ಪ್ರಯತ್ನ ಮಾತ್ರ ಶೂನ್ಯ. ಇನ್ನು ನಗರಸಭೆಯಿಂದಲೇ ವಯಸ್ಸಾದ, ಜೀವಿಸಲು ಸಾಧ್ಯವಾಗದಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲಾಗುತ್ತದೆ ಅಂಥ ಪಟ್ಟಿಯನ್ನು ಚಿಂತಾಮಣಿ ನಗರಸಭೆ ಇದುವರೆಗೂ ಮಾಡಲು ಮುಂದಾಗಿಲ್ಲ. ಇದುವರೆಗೂ ಈ ರೀತಿ ನಾಯಿಗಳನ್ನು ಸಾಯಿಸಲು ಮುಂದಾಗದ ಪರಿಣಾಮ ಎಲ್ಲಿ ನೋಡಿದರೂ ನಾಯಿಗಳದೇ ದರ್ಬಾರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದರತ್ತ ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.